ಗೀತಾ ಮಹಾತ್ಮೆ. ಹೇ ಯೋಗೇಶ್ವರನೇ, ನೀನು ನಿನ್ನ ದಿವ್ಯ ಸ್ವರೂಪದ ದರ್ಶನ ನನಗೆ ಮಾಡಿಸು ಎಂದು ಕೇಳಿಕೊಂಡ ಅರ್ಜುನನಿಗೆ ಭಗವಂತನು ಹೀಗೆನ್ನುತ್ತಾನೆ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋತ್ಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಭಗವಂತನು ಹೇಳಿದ್ದನು, ಹೇ ಪಾರ್ಥ, ಅವಶ್ಯವಾಗಿ ನನ್ನ ಈ ದಿವ್ಯ ಸ್ವರೂಪವನ್ನು, ಹಾಗೆ ನೂರಾರು ಸಾವಿರಾರು ರೂಪಗಳ ನಾನಾ ಬಗೆಯ ಆಕೃತಿಯುಳ್ಳ ವಿವಿಧ ಬಣ್ಣಗಳಿಂದ ಕೂಡಿದ ಅನಂತ ಆಕಾರಗಳನ್ನು ನೋಡು. ಇಲ್ಲಿ ಭಗವಂತನು ಅರ್ಜುನನ ಮನದಲ್ಲಿ ಏರ್ಪಟ್ಟ ಸಂದೇಹ ಮತ್ತು ಹಲವು ಗೊಂದಲಗಳಿಗೆ ತೆರೆ ಎಳೆದಿದ್ದಾನೆ. ಸಾಮಾನ್ಯರಲ್ಲಿ ಸಾಮಾನ್ಯರಂತಿರುವ ಕೃಷ್ಣನನ್ನು ತಿಳಿಯುವಲ್ಲಿ ಅರ್ಜುನ ಅಸಮರ್ಥನಾಗಿದ್ದ. ಏಕೆಂದರೆ ಗೊಂದಲದ ಗೂಡಾಗಿದ್ದ ಅವನ ಮನಸ್ಸಿನಲ್ಲಿ ಮಸುಕು ಆವರಿಸಿತ್ತು. ಹಾಗಾಗಿ ಪರಮ ಯೋಗಿಯಂತೆ ಮಾತನಾಡುತ್ತಿರುವ ನೀನು ಯಾರೆಂದು ತಿಳಿಯುವ ಕುತೂಹಲವು ನನ್ನಲ್ಲಿ ಮೂಡಿದೆ ಎಂದು ಕೇಳಿಕೊಂಡಾಗ ಭಗವಂತನು ತನ್ನ ವಿಶ್ವರೂಪವನ್ನು ಪ್ರಸ್ತುತಪಡಿಸಿದನು. ಹಾಗೆಯೇ ದಿವ್ಯ ತೇಜಸ್ಸಿನಿಂದ ಪ್ರಕಟಗೊಂಡು ನಾನಾ ಆಕೃತಿಯನ್ನುಳ್ಳ ವಿವಿಧ ರೂಪದಲ್ಲಿ ತನ್ನ ದಿವ್ಯಾದಿ ದಿವ್ಯ ಸ್ವರೂಪವನ್ನು ಹೊಂದಿ ಜಗತ್ತನ್ನೇ ವ್ಯಾಪಿಸಿದ. ಮಗು ಕೇಳದೆ ತಾಯಿಯು ಆ ಮಗುವಿಗೆ ಬೇಕಾಗಿದ್ದು ಕೊಡಲಾರಳು. ಹಾಗೆಯೇ ಭಕ್ತನೊಬ್ಬ ಬೇಡದೆಯೇ ಭಗವಂತನು ಕೋರಿಕೆಯನ್ನು ಈಡೇರಿಸಲಾರನು. ಆತ ವಿನಯದಿಂದ ವಿನಮ್ರವಾಗಿ ಕೇಳಿದಾಗ ಮಾತ್ರ ಪ್ರಸನ್ನನಾಗುತ್ತಾನೆ. ಇಲ್ಲಿ ಭಕ್ತ ಅವನ ಇಷ್ಟಾರ್ಥ ಹಾಗೂ ದೇವರಲ್ಲಿ ಹೇಗೆ ತನ್ನ ಇಚ್ಛೆಯನ್ನು ತೋರ್ಪಡಿಸುವನು ಎನ್ನುವುದನ್ನು ಕಾಣಬಹುದು. ನಾವು ನಮ್ಮ ಮನದ ಬೇಡಿಕೆಗಳನ್ನು ಪೂರೈಸಿಕೊಳ್ಳಲು ಬೇರೆ ಬೇರೆ ದೇವರಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಉಪಾಸನೆಗಳನ್ನು ಮಾಡುತ್ತೇವೆ. ನಮ್ಮ ಪರಿಶುದ್ಧ ಬೇಡಿಕೆಯಂತೆ ನಮ್ಮ ಅಭಿಷ್ಟಗಳು ನೆರವೇರುತ್ತವೆ. ಈ ಎಲ್ಲ ಶಕ್ತಿಗಳ ಹಿಂದೆ ಇರುವುದು ತಾನೊಬ್ಬನೇ ಎನ್ನುವುದನ್ನು ಭಗವಂತ ಈಗಾಗಲೇ ಹೇಳಿದ್ದಾನೆ. ಅದನ್ನೇ ವ್ಯಕ್ತಪಡಿಸಲು ಎಲ್ಲದರಲ್ಲೂ ತಾನೇ ಇರುವವನು ಎಂಬುದನ್ನು ತನ್ನ ವಿರಾಟ ರೂಪವಾದ ವಿಶ್ವರೂಪದಲ್ಲಿ ಪ್ರಕಟಗೊಳಿಸುತ್ತಾ ಅರ್ಜುನನ ಮನದಿಂಗಿತವನ್ನು ನೆರವೇರಿಸಿದ್ದಾನೆ ಭಗವಂತ. ಹರಿ ಓಂ.